ಎಲ್ರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 6ನೇ ತಾರೀಕು. 2 ಪಟ್ಟೆ ಗುಡ್ಡೆ ಮಾಡಿಸಿದ್ದು ಹುಳವ. ಇನ್ನು ಉಳಿದಿರೋ ಪಟ್ಟೆ ಇವತ್ತು ಗುಡ್ಡೆ ಮಾಡೋಕ್ಕೆ ಬಂದಿದ್ದಾರೆ. ನಿನ್ನೆ ರಜೆ ಇತ್ತು ನೋಡಿ, ಇವತ್ತು ಗುಡ್ಡೆ ಮಾಡ್ತಿರೋಂಥದ್ದು. ಏನಕ್ಕೆ ಮಳೆಗಾಲದಲ್ಲಿ ಹಳ ಗುಡ್ಡೆ ಮಾಡಿಸ್ಬೇಕು ಅಂದರೆ, ಈ ಹಳ ಹೊಡೆ ಮಿಷಿನಲ್ಲಿ ಹೊಡಿಸ್ಬೋದು. ಏನು ವೀಟ್ ಕಟರ್ ಇದೆ ಅದರಲ್ಲಿ ಹೊಡ್ಸಿದ್ರೆ ಏನಾಗುತ್ತೆ ಅಂದರೆ, ಮತ್ತು ಮಣ್ಣು ಮತ್ತು ಎಲೆ ಕಟ್ಟಾಗಿರೋಂಥದ್ದೆಲ್ಲ ಗಿಡದ ಅಡಿ ರೆಕ್ಕೆಗಳಿಗೆ ಹೋಗಿ ಕೂರುತ್ತೆ. ಸಣ್ಣ ಗಿಡಗಳೆಲ್ಲ ಅದೇನಾಗುತ್ತೆ ಅಂದರೆ ಎಲೆ ಎಲ್ಲ ಡ್ರಾಪ್ ಆಗುತ್ತೆ. ಚುಕ್ಕಿರಾಗ ಬಂದು ಎಲೆ ಎಲ್ಲ ಡ್ರಾಪ್ ಆಗಿ ಕಡ್ಡಿ ಎಲ್ಲ ಒಣಗ್ದಂಗೆ ಆಗುತ್ತೆ. ಅದರಿಂದ ಮಳೆಗಾಲದಲ್ಲಿ ಅದು ಈ ಟೈಮಲ್ಲಿ ನಾವು ಹಳ ಗುಡ್ಡೆ ಮಾಡಿಸೋದು ತುಂಬ ಒಳ್ಳೆಯದು. ಮತ್ತು ಶೀತನೂ ಆರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಶೀತ ಇರುತ್ತೆ. ತೋಟದಲ್ಲೆಲ್ಲ ಜಿಬಿ ಜಿಬಿ ಅಂತ ಇರುತ್ತೆ, ಎಲ್ಲೂ ಓಡಾಡೋಕ್ಕಾಗಲ್ಲ. ಅದು ಒಂಥರ ನೀಟಾಗುತ್ತೆ, ಕ್ಲೀನ್ ಆಗುತ್ತೆ, ತೋಟನೂ ನೀಟಾಗಿ ಕಾಣುತ್ತೆ. ಅದರಿಂದ ಹಳ ಗುಡ್ಡೆ ಮಾಡಿಸ್ಬೇಕು ಈ ಟೈಮಲ್ಲಿ. ಇನ್ನೊಂದೇನು ಅಂದರೆ, ಮಿಷಿನಲ್ಲಿ ಹಳ ಓಡಿಸಿದ್ರೆ ಅಷ್ಟು ನೀಟಾಗಲ್ಲ, ಮತ್ತು ಬೇಗ ಹಳ ಬಂದುಬಿಡುತ್ತೆ. ಎಲ್ಲ ಕಡೆಗೆ ಚದುರಿದಂಗೆ ಆಗಿರುತ್ತೆ, ಮತ್ತು ಬೇಗ ಅದೊಂಥರ ಕಟ್ಟೋದಂಗೆ ಆಗುತ್ತೆ. ಸೊ ಹಂಗಾಗಿ ಏನು ಮಾಡಬೇಕು ಅಂದರೆ, ಗುಡ್ಡೆ ಮಾಡಿಸೋದು ತುಂಬ ಒಳ್ಳೆಯದು. ಈ ರೀತಿ ಕಾಣುತ್ತೆ, ತೋಟ ಎಲ್ಲ ನೀಟಾಗಿರುತ್ತೆ. ಮತ್ತು ಅದರಲ್ಲೂ ನಾವು ಮಗ್ಗಸಿ ಮಾಡೋದ್ರಿಂದ ಈ ವರ್ಷ ನೋಡಿ, ಹೊಂಡ ಎಲ್ಲ ಇರುತ್ತೆ, ಅದೆಲ್ಲ ಒಂದೇ ಕಡೆ ಗುಡ್ಡೆ ಆದಂಗೆ ಆಗುತ್ತೆ. ಮತ್ತು ಸ್ಪ್ರೇ ಮಾಡ್ಬೇಕಾದ್ರೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಸ್ಪ್ರೇ ಮಾಡ್ಬೇಕಾದ್ರೆ ಎಲ್ಲ ಪೈಪ್ಗೆಲ್ಲ ಸುತ್ತ ಹಾಕೊಳ್ಳೋದು, ಹೊಂಡಗಳೆಲ್ಲ ಆ ಥರ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಗುಡ್ಡೆ ಮಾಡಿಸಿದ್ರೆ ಒಂದು ಕಡೆ ಕರಗುತ್ತೆ, ಕೆಲಸ ಮಾಡೋಕ್ಕೂ ಈಸಿ ಆಗುತ್ತೆ. ಆ ಉದ್ದೇಶದಿಂದ ಈ ಸಲ ಮರ್ಗಸಿ ಮಾಡಿಸಿರೋದು. ಜೊತೆಗೆ ಶೀತ ಇರೋದ್ರಿಂದ ಮತ್ತು ವೀಟ್ ಕಟರಲ್ಲಿ ಹೊಡೆದ್ರೆ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ಗುಡ್ಡೆ ಮಾಡಿಸೋದು ತುಂಬ ಒಳ್ಳೆಯದು ತೋಟಗಳಲ್ಲಿ. ಅದ್ರ ಜೊತೆಗೆ ಇವತ್ತಿನ ಕೆಲಸ ನಮ್ಮದು ನೋಡಿ, ಗಿಡ ಕ್ಲೀನ್ ಮಾಡೋ ಅಂಥದ್ದು. ಏನು ಅಂದರೆ, ಗಿಡ ಮಳೆಯಲ್ಲೆಲ್ಲ ನೆಂದು ಇಲ್ಲಿ ಪಾಚಿ ಕಟ್ಟಿರುತ್ತೆ. ಪಾಚಿ ಅಂದರೆ ಫುಲ್ಲು ಗಿಡ ಮೇಲಿಂದ ಕೆಳಗಡೆ ತನಕ ಪಾಚಿ ಥರ ಇರುತ್ತೆ. ಅದು ಲಿಂಡನ್ನು ಚೆಕ್ಕೆ ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ, ಅದು ತಗೊಳ್ಳಲ್ಲ ಲಿಂಡನ್ನು. ಆ ಉದ್ದೇಶದಿಂದ ಗಿಡನ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸ್ತಾ ಇದ್ದರೆ ಅಟ್ಲೀಸ್ಟ್ 3 ವರ್ಷ ಒಂದ್ಸಲ ಕ್ಲೀನ್ ಮಾಡಿಸಿದ್ರೆ ನೀಟಾಗಿ ಕಾಣುತ್ತೆ. ನೋಡಿ, ಈ ಥರ ಇರುತ್ತೆ ಗಿಡಗಳು. ಇದನ್ನು ಕ್ಲೀನ್ ಮಾಡಬೇಕು. ಗಿಡನ ಕ್ಲೀನ್ ಮಾಡಿದ್ರೆ ಲಿಂಡನ್ನು ಹಚ್ಚೋಕ್ಕೆ, ಕೆಲಸ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನೋಡಿ, ಅದು ಯಾವ ಥರ ಕ್ಲೀನ್ ಮಾಡೋದನ್ನು ತೋರಿಸ್ತೀನಿ. ಅದೊಂದು ಪ್ಲೇಟ್ ಬರುತ್ತೆ, ಪ್ಲೇಟ್ ತಗೊಂಡು ನೀಟಾಗಿ ಅದನ್ನು ರಿಮೂವ್ ಮಾಡ್ತಾರೆ. ಏನು ಪಾಚಿ ಕಟ್ಟಿರುತ್ತೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ತೀವಿ. ಈ ಥರ ಮಾಡಿಟ್ಕೊಂಡ್ರೆ ಗಿಡ ಅಟ್ಲಿ 3 ವರ್ಷಕ್ಕೊಂದ್ಸಲ ಮಾಡಿಸ್ಬೇಕು ಈ ಥರ ಗಿಡ ಚೆನ್ನಾಗಿರುತ್ತೆ, ತೋಟನೂ ಚೆನ್ನಾಗಿರುತ್ತೆ, ಬೋರಲ್ಲೂ ಅವಾಯ್ಡ್ ಆಗುತ್ತೆ ಈ ಥರ ಮಾಡೋದ್ರಿಂದ. ರೈತರುಗಳಿಗೆ ಇದು, ಅದರಲ್ಲೂ ತೋಟದವರಿಗೆ ತುಂಬ ಇಂಪಾರ್ಟೆಂಟ್ ಇವೆಲ್ಲ ಕೆಲಸಗಳು. ಇವತ್ತಿನ ಕೆಲಸ ನಮ್ಮದು ಅದೇ, ಗಿಡ ಕ್ಲೀನ್ ಮಾಡೋದು ಮತ್ತು ಹಳ ಗುಡ್ಡೆ ಮಾಡೋ ಅಂಥದ್ದು. ನೋಡಿ, ಈ ಥರ ಮಾಡಿರೋಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.